ಕರ್ನಾಟಕದ ಆರ್ಟ್ ಫೇವ್ರೇಟ್ ಅಂಡ್ ಸೆನ್ಸೇಷನಲ್ ಜೋಡಿ ಯಾವ್ದಾದ್ರು ಇದ್ರೆ ಅದು ಮತ್ಯಾರು ಅಲ್ಲ, ಗಿಲ್ಲಿ ಮತ್ತು ಕಾವ್ಯ. ಗಿಲ್ಲಿ ಮತ್ತು ಕಾವ್ಯ ಬಿಗ್ ಬಾಸ್ ನಂತರ ಕೂಡ ಜೊತೆಯಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾ ಇದ್ದು ಜನರ ಬಾಯಲ್ಲಿ ಅವರ ಮಾತುಗಳು ಹರಿದಾಡ್ತಾ ಇತ್ತು. ಬಿಗ್ ಬಾಸ್ಗೂ ಮೊದಲು ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಯಶು ಜೊತೆ ಇವರು ಶೋನಲ್ಲಿ ಕಾಣಿಸ್ಕೊಂಡಿದ್ರು. ಆ ಸಮಯದಲ್ಲಿ ಇವರಿಬ್ಬರ ನಡುವೆ ಏನೋ ಇದೆ ಅಂತ ಗುಸುಗುಸು ಕಾಣಿಸ್ಕೊಳ್ತಾ ಇತ್ತು. ಅದಾದ ನಂತರ ಗಿಲ್ಲಿ ಮತ್ತು ಗಗನ ಬಾರಿ ಅವರ ನಡುವೆ ಏನೋ ವಿಷಯ ಇದೆ, ಯಶುನ ಗಿಲ್ಲಿ ಬಿಟ್ಬಿಟ್ಟ ಅಂತ. ಹಾಗಾದ್ರೆ ಈ ನಾಲ್ವರ ನಡುವೆ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ, ನೋಡೋಣ ಬನ್ನಿ. ಗಿಲ್ಲಿಯ ಕಿರುತೆರೆ ಪಯಣವನ್ನು ನಾವು ಗಮನಿಸಿದಾಗ ಅವರು ಭಾಗವಹಿಸಿದಲ್ಲ ಒಂದಲ್ಲ ಒಂದು ಶೋನಲ್ಲಿ ಅವರ ಜೊತೆ ಒಬ್ಬ ಸುಂದರವಾದ ಹುಡುಗಿ ಇರ್ತಾ ಇದ್ರು. ಹಾಗೆಯೇ ಯಶು ಕೂಡ ಭರ್ಜರಿ ಬ್ಯಾಚುಲರ್ಸ್ ಅಂತಕ್ಕಂತಹ ಜಿ ಕನ್ನಡ ಶೋನಲ್ಲಿ ಅವರಿಗೆ ಜೋಡಿಯಾಗಿದ್ರು. ಇಲ್ಲಿ ಅವರು ಅವರಿಗೆ ಬ್ಯಾಚುಲರ್ ಆಗಿರೋದ್ರಿಂದ ಮೆಂಟರ್ ಮಾಡೋದಕ್ಕೆ ಮೆಂಟರ್ ಆಗಿ ಸೇರ್ಕೊಂಡಿದ್ರು. ಶೋ ಅದ್ಭುತವಾಗಿ ನಡಿಬೇಕಂದ್ರೆ, ಹೈಪ್ ಇರಬೇಕಂದ್ರೆ ಒಂದಿಷ್ಟು ಮಸಾಲಗಳು ಇರಬೇಕಾಗುತ್ತೆ, ಒಂದಿಷ್ಟು ಸೆನ್ಸೇಷನಲ್ ವಿಷಯಗಳು ಇರಬೇಕಾಗುತ್ತೆ. ಹೌದು, ಅಂತಹ ಸಮಯದಲ್ಲಿ ಇವರಿಬ್ಬರ ನಡುವಿನ ಪೇರ್ ಹಾಗೂ ಕ್ಯೂಟ್ ಮಾತುಗಳನ್ನು ಗಮನಿಸ್ತಾ ಇದ್ವಿ. ಜೊತೆಗೆ ಗಿಲ್ಲಿ ನಡುವೆ ಅವರಿಗೆ ಪ್ರಪೋಸ್ ಮಾಡೋದು, ಹಾಗೇನೆ ಅವರನ್ನ ರೇಗಿಸೋದು ಕೂಡ ಈ ಒಂದು ಶೋನಲ್ಲಿ ಮಾಡ್ತಾ ಸಾಗಿದ್ರು ಅಂತ ಹೇಳ್ಬೋದು ಬಂಧುಗಳೇ. ಆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದರದೇ ಚರ್ಚೆ ನಡೀತಾ ಇತ್ತು. ಇಷ್ಟು ಚರ್ಚೆ ಈಗಾಗ್ತಿರೋ ಚರ್ಚೆ ಅಷ್ಟು ಇರಲಿಲ್ಲ ಅಂದರೂ ಕೂಡ ಒಂದಿಷ್ಟು ಚರ್ಚೆ ಖಂಡಿತವಾಗಿ ನಡೀತಾ ಇತ್ತು. ಕೊನೆಯದಾಗಿ ಯಶು ಅವರನ್ನು ಕೂಡ ತಮ್ಮ ಕವನದ ಮೂಲಕನೇ ಅವರನ್ನು ಅಳುವಂತೆ ಮಾಡಿದ್ದರು ಗಿಲ್ಲಿ. ಅಂತಿಮವಾಗಿ ಯಶು ಅವರು ಗಿಲ್ಲಿ ಮತ್ತು ನಮ್ಮ ನಡುವೆ ಏನಿದೆ ಅಂತ ಕ್ಲಾರಿಟಿ ಕೊಟ್ಬಿಟ್ಟಿದ್ರು. ನಮ್ಮಿಬ್ಬರದು ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದನ್ನ ಅವರು ತಿಳಿಸಿಬಿಟ್ಟಿದ್ರು ಕರ್ನಾಟಕದ ಎದುರಿಗೆ. ನಂತರ ಗಿಲ್ಲಿಯವರ ಜೊತೆ ತಳಕಾಕೊಂಡ ಹೆಸರು ಯಾವುದಪ್ಪ ಅಂದರೆ ಗಗನ ಬಾರಿ ಅವರು. ಹೌದು, ಗಗನ ಬಾರಿ ಮತ್ತು ಗಿಲ್ಲಿಯ ಒಂದು ಕ್ಯೂಟ್ ಆದಂತಹ ಮಾತುಗಳು, ಗಿಲ್ಲಿ ಸ್ಟೇಜ್ ಮೇಲೆ ಕಾಲಿಳಿತಿದ್ದ ರೀತಿ, ಪ್ರಪೋಸ್ ಮಾಡ್ತಿದ್ದ ರೀತಿಗಳನ್ನು ನಾವು ಗಮನಿಸ್ತೀವಿ. ಆದರೆ ಈ ವಿಷಯವಾಗಿ ಗಗನ ಬಾರಿ ಅವರು ಕೂಡ ಕರ್ನಾಟಕದಕ್ಕೆ ಒಂದು ಕ್ಲಾರಿಟಿಯನ್ನೇನೋ ಕೊಟ್ಟು ಬಿಟ್ಟಿದ್ದಾರೆ. ಬಿಗ್ ಬಾಸ್ಗೆ ಹೋದ ನಂತರ ಗಿಲ್ಲಿಯ ಕುರಿತಾಗಿ ಕೇಳಿದಂಥ ಪ್ರಶ್ನೆಗೆ ಗಿಲ್ಲಿ ಯಾರು ಅಂತ ಕೇಳೋ ಮಟ್ಟಕ್ಕೆ ಗಗನ ಬಂದ್ಬಿಟ್ಟಿದ್ರು. ಸೋಷಿಯಲ್ ಮೀಡಿಯಾದ ಹಾವಳಿಗೆ ತಡೆದುಕೊಳ್ಳಾಗದೆ ಗಗನ ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಮ್ಮ ನಡುವೆ ಏನಿಲ್ಲ ಅಂತ ಕ್ಲಾರಿಟಿಯನ್ನಂತೂ ಕೊಟ್ಟಿದ್ದಾರೆ. ಹಾಗೆಯೇ ಈಗ ನಮ್ಮೆಲ್ಲರನ್ನ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಹಾಗೂ ಸೆನ್ಸೇಷನಲ್ ಜೋಡಿಯಾಗಿರುವ ಗಿಲ್ಲಿ ಮತ್ತು ಕಾವ್ಯ ವಿಚಾರ. ಹೌದು, ಗಿಲ್ಲಿ ಮತ್ತು ಕಾವ್ಯ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಜೊತೆಯಾಗೇ ಇರ್ತಾ ಇದ್ದಾರೆ. ಗಿಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಕಾವ್ಯಲ್ಲಿ ಅಂತ ಕೇಳ್ತಾರೆ, ಕಾವ್ಯ ಇಂಡಿವಿಜುವಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಗಿಲ್ಲಿಯಲ್ಲಿ ಅಂತ ಕೇಳ್ತಾರೆ. ಪ್ರತಿ ಕಾರ್ಯಕ್ರಮದಲ್ಲೂ ಗಿಲ್ಲಿ ಕಾವ್ಯ ಹೆಸರು ಮೊಳಗ್ತಾನೇ ಇರುತ್ತೆ. ಹಾಗಾದರೆ ಬಂಧುಗಳೇ, ಗಿಲ್ಲಿಯ ಬಗ್ಗೆ ಕಾವ್ಯನೂ ಕೂಡ ಇಂಟರ್ವ್ಯೂನಲ್ಲಿ ತಿಳಿಸಿದ್ದು ನಮ್ಮಿಬ್ಬರ ನಡುವೆ ಏನಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಗಿಲ್ಲಿ ಕೂಡ ನಮ್ಮದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಜನಕ್ಕೆ ಡೌಟ್ ಇದೆ, ಇವರಿಬ್ಬರದು ಫ್ರೆಂಡ್ಶಿಪ್ ಅಲ್ಲ, ಸಮಥಿಂಗ್ ಇದೆ ಅಂತ. ಆದರೂ ನನಗೂ ಕೂಡ ಕ್ಲಾರಿಟಿ ಇಲ್ಲ. ನಿಮಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ ಬಂಧುಗಳೇ. ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.